Good morning all. Today we discuss the sets first PUC mathematics. Set is a well-defined collection of objects. See, well-defined collection ಡಿಫೈನ್ಡ್ ಆಗಿರೋವನ್ನು ಯಾವುದೇ ಮೆಟೀರಿಯಲ್ಲು ವರ್ಡ್ಸು ನೇಮು ಲೆಟರು ಆಲ್ಫಾಬೆಟ್ಸ್ ಯಾವುದನ್ನು ತೊಗೊಂಡ್ರೆ ಅದನ್ನು ಸೆಟ್ಸ್ ಅಂತ ಕರೀತೀವಿ. ಸೆಟ್ಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್. ಸೆಟ್ಸ್ ಯಾವುದು ಕ್ಯಾಪಿಟಲ್ ಲೆಟರು ಎ ಇಂದ ಝೆಡ್ವರೆಗೂ ಯಾವ ಲೆಟರ್ ಅದು ತೊಗೋಬೋದು. ಸೆಟ್ಟನ್ನು ಕ್ಯಾಪಿಟಲ್ ಲೆಟರಿಂದ ಡಿನೋಟ್ ಮಾಡ್ತಾರೆ. Set elements are represented by a small letter. Set elements are A, B, C, D. ಇವೆಲ್ಲ ಸೆಟ್ ಎಲಿಮೆಂಟ್ಸು ಫ್ಲವರ್ ಬ್ರಾಕೆಟ್ ಒಳಗಡೆ ಇರೋದನ್ನೆಲ್ಲ ಸೆಟ್ ಎಲಿಮೆಂಟ್ಸ್ ಅಂತೀವಿ. ಎಸ್ ಈಸ್ ಅ ಕ್ಯಾಪಿಟಲ್ ಲೆಟರ್ ಡಿನೋಟೆಡ್ ಬೈ ಸೆಟ್ಟನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ ಎಸ್ ಅಂತ. ಎಸ್ ಆರ್ ಎ ಬಿ ಆರ್ ಸಿ. ಓಕೆ, ಎಕ್ಸಾಂಪಲ್ ದ ಸೆಟ್ ಆಫ್ vowels in the English alphabet. Sets of vowels means A, E, I, O ಓವಲ್ಸ್. ಇಲ್ಲಿ ಸೆಟ್ ಅನ್ನೋದು ಎಸ್ ಅಂತ ತೊಗೊಳ್ತೀನಿ. ಸೆಟ್ ಎಸ್, ಅದರಲ್ಲಿ ಎಲಿಮೆಂಟ್ಸು ಹಿಂಗೆ ಯಾವುದಿರಬೇಕು, ಇಂಗ್ಲೀಷ್ ಆಲ್ಫಾಬೆಟ್ಸು ಯಾವುದು ಓವಲ್ಸ್ ಆಗಿರಬೇಕು. ಎ ಇ ಐ ಓ ಯು. ಮತ್ತು ನೆಕ್ಸ್ಟ್ ಎಕ್ಸಾಂಪಲ್ ದ ಸೆಟ್ಸ್ ಆಫ್ ಆಡ್ ನ್ಯಾಚುರಲ್ ನಂಬರ್. ಆಡ್ ನ್ಯಾಚುರಲ್ ನಂಬರ್ಸ್ ಮೀನ್ಸ್ ಆಡ್ ಅಂದರೆ 1 3 5 7 ಅದೆಲ್ಲ ಆಡ್. ಈವನ್ ನ್ಯಾಚುರಲ್ ನಂಬರ್ ಅಂದರೆ 2 4 6 8. ಇಲ್ಲಿ ಆಡ್ ನ್ಯಾಚುರಲ್ ನಂಬರ್, ಅದಕ್ಕೆ ಸೆಟ್ ಎಲ್ಲಿ 1 3 5 ಅಂತ ಸೊ ಒನ್ ಅಪ್ ಟು ಇನ್ಫಿನಿಟಿ ಅಂತ ಇರುತ್ತೆ. ಸಿಂಬಲ್ಸ್ ಯೂಸ್ಡ್ ಇನ್ ಎ ಸೆಟ್. ಸಿಂಬಲ್ ಯಾವುದನ್ನು ಯೂಸ್ ಮಾಡ್ತಾರೆ ಸೆಟ್ ಅಂದರೆ ಬಿಲಾಂಗ್ಸ್ ಆರ್ ಡಸ್ ನಾಟ್ ಬಿಲಾಂಗ್ಸ್. ಇದನ್ನು ಎಪ್ಸಿಲಾನ್ ಅಂತ ಕರೀತಾರೆ, ಅಥವಾ ಎಪ್ಸಿಲಾನ್ ನಾಟ್. ಬಿಲಾಂಗ್ಸ್ ಆ್ಯಂಡ್ ಡಸ್ ನಾಟ್ ಬಿಲಾಂಗ್ಸ್. ಹಿಯರ್ ಎಪ್ಸಿಲಾನ್ ಗ್ರೀಕ್ ಸಿಂಬಲಲ್ಲಿ ಎಪ್ಸಿಲಾನ್ ಅಂತ ಕರೀತಾರೆ. ಈಸ್ ಯೂಸ್ ಟು ಇಂಡಿಕೇಟ್ ದ ಎಕ್ಸಿಸ್ಟಿಂಗ್ ಸೆಟ್ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು. ಸಿ ಎಪ್ಸಿಲಾನ್ ಗ್ರೀಕ್ ಸಿಂಬಲ್, ಇದು ಒಂದು ಗ್ರೀಕ್ ಸಿಂಬಲಿಂದ ಬಂದಿದೆ ಎಪ್ಸಿಲಾನ್ ಅಂತ. ಈಸ್ ಯೂಸ್ ಟು ಇಂಡಿಕೇಟ್, ಏನಕ್ಕೆ ಇಂಡಿಕೇಟ್ ಮಾಡ್ತಾರೆ, ಬಿಲಾಂಗ್ಸ್ ಟು. ಅಂದರೆ ಒಂದು ಸೆಟ್ ತೊಗೊಂಡ್ರೆ ಎ ಈಸ್ ಈಕ್ವಲ್ಸ್ ಟು 1 2 3 4 5 ಅಂತ ತೊಗೊತೀನಿ. ಬಿಯಲ್ಲಿ 2 1 3 ಅಂತ ತೊಗೊಂಡ್ರೆ 2 ಬಿಲಾಂಗ್ಸ್ ಟು ಎ, ಅಂದರೆ 2 ಅನ್ನೋದು ಎಲ್ಲಿದೆ ಅದಕ್ಕೆ ಬಿಲಾಂಗ್ಸ್ ಅಂತ ತೊಗೊತೀವಿ. ಅದೇ ಸೆಟ್ 1 2 3 4 5 ತೊಗೊಂಡ್ರೆ ಬಿ ಬಂದು 6 7 ತೊಗೊಂಡ್ರೆ 6 7 ಡಸ್ ನಾಟ್ ಬಿಲಾಂಗ್ಸ್ ಟು ಎ, ಅಂದರೆ ಈ ಎಲಿಮೆಂಟ್ಸ್ ಇದರಲ್ಲಿ ಇಲ್ಲ, ಅಂದರೆ ಈ ಸೆಟ್ಟಲ್ಲಿ ಇಲ್ಲ. 6 7 ಈಸ್ ನಾಟ್ ಬಿಲಾಂಗ್ಸ್ ಟು ಎ. ಓಕೆ, ದೆನ್ ಬಿಲಾಂಗ್ಸ್ ಈಸ್ ನಾಟ್ ಈಸ್ ಇಂಡಿಕೇಟ್ ದ ನಾಟ್ ಎಕ್ಸಿಸ್ಟಿಂಗ್ ಸೆಟ್ ಎಲಿಮೆಂಟ್ಸ್. ಅಂದರೆ ಡಸ್ ನಾಟ್ ಬಿಲಾಂಗ್ಸ್ ಅಂತ ಈ ಸಿಂಬಲ್ ಏನಕ್ಕೆ ಇಂಡಿಕೇಟ್ ಮಾಡ್ತಾರೆ ಅಂದರೆ ಎಲಿಮೆಂಟ್ಸು ಅದರಲ್ಲಿ ಇರೋದಿಲ್ಲ. ಒಂದು ಸೆಟ್ ಎ ಅಲ್ಲಿ ದಿಸ್ ಎಲಿಮೆಂಟ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು. ಓಕೆ, ಸೆಟ್ ಯೂಸ್ಡ್ ಇನ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸಲ್ಲಿ ಸೆಟ್ಸ್ ಏನಂತ ಯೂಸ್ ಮಾಡ್ತಾರೆ, ಎನ್ ಅಂದರೆ ನ್ಯಾಚುರಲ್ ನಂಬರ್, ಝೆಡ್ ಅಂದರೆ ಇಂಟೀಜರ್, ಕ್ಯೂ ಅಂದರೆ ರ್ಯಾಷನಲ್ ನಂಬರ್, ಆರ್ ಅಂದರೆ ರಿಯಲ್ ನಂಬರ್, ಝೆಡ್ ಪ್ಲಸ್ ಮೀನ್ಸ್ ಝೆಡ್ ಅಂದರೆ ಇಂಟೀಜರ್, ಇಲ್ಲಿ ಝೆಡ್ ಪ್ಲಸ್ ಈಸ್ ಎ ಪಾಸಿಟಿವ್ ಇಂಟೀಜರ್, ಅಂದರೆ ಝೆಡ್ ಮೈನಸ್ ಅಂತ ಇದ್ದರೆ ನೆಗೆಟಿವ್ ಇಂಟೀಜರ್, ಕ್ಯೂ ಪ್ಲಸ್ ಅಂದರೆ ಪಾಸಿಟಿವ್ ರ್ಯಾಷನಲ್ ನಂಬರ್, ಆರ್ ಪ್ಲಸ್ ಈಸ್ ಪಾಸಿಟಿವ್ ರಿಯಲ್ ನಂಬರ್. ರೆಪ್ರೆಸೆಂಟೇಷನ್ ಆಫ್ ಸೆಟ್. ಸಿ ರೆಪ್ರೆಸೆಂಟೇಷನ್ ಆಫ್ ಸೆಟ್ಟಲ್ಲಿ 2 ಟೈಪ್ಸ್ ಇದೆ, 2 ಮೆಥಡ್ಸ್ ಇದೆ. ದೆರ್ ಆರ್ 2 ಮೆಥಡ್ಸ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್. ಅದರಲ್ಲಿ ಒಂದು ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ರೋಸ್ಟರ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್ ಅಂತ ಕರಿತೀವಿ. ಮತ್ತು ನೆಕ್ಸ್ಟ್ ಸೆಟ್ ಬಿಲ್ಡರ್ ಫಾರ್ಮ್. ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಆರ್ ಸೆಟ್ ಬಿಲ್ಡರ್ ಫಾರ್ಮ್. ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂದರೆ ಇನ್ ದಿಸ್ ಮೆಥಡ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಆರ್ ಲಿಸ್ಟೆಡ್. ದ ಎಲಿಮೆಂಟ್ಸ್ ಆರ್ ಬಿಲಾಂಗ್ ಸೆಪರೇಟೆಡ್ ಬೈ ಕಾಮರ್ಸ್ ಅಂಡ್ ಆರ್ ಎನ್ಕ್ಲೋಸ್ಡ್ ವಿತ್ ಬ್ರಾಸಸ್. ಅಂದರೆ ಒಂದು ಸೆಟ್ಟನ್ನು ಬಿಲಾಂಗ್ಸ್ ಮಾಡಿದ್ರೆ ಅದು ಕಾಮದಿಂದ ಸಪ್ರೇಟ್ ಮಾಡ್ತೀವಿ, ಮತ್ತು ಎನ್ಕ್ಲೋಸ್ ವಿತ್ ಫ್ಲವರ್ ಪ್ಯಾಕೆಟಿಂದ ಎನ್ಕ್ಲೋಸ್ ಆಗಿರೋದನ್ನು ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂತ ಕರಿತೀವಿ. ಎಕ್ಸಾಂಪಲ್ ದಿ ಸೆಟ್ ಆಫ್ ಆಲ್ ಈವನ್ ಪಾಸಿಟಿವ್ ಇಂಟೀಜರ್ ಲೆಸ್ ದೆನ್ 7. ಅಂದರೆ ಲೆಸ್ ದೆನ್ 7 ಇರಬೇಕು. ಎ ಈಸ್ ಈಕ್ವಲ್ಸ್ ಟು 2 4 6. ಈವನ್ ನಂಬರ್ ಈಸ್ 2 4 6. ಆಡ್ ಅಂತ ಹೇಳಿದ್ರೆ 1 3 5 ಆರ್ ದ elements present and less than 7. Okay, 2 the set of all natural number which divided by 42. divided by 42 ಆಗೋದು ಯಾವುದಿಂದ 1 2 3 6 7 14 21 and 42. ಇಲ್ಲಿಂದ 42ನ ಡಿವೈಡ್ ಮಾಡುತ್ತೆ, ಅದನ್ನೆಲ್ಲ ಸೆಟ್ ಎಲ್ಲ ಎಲಿಮೆಂಟ್ಸಲ್ಲಿ ಬರೀತಾರೆ. ಇನ್ ರೋಸ್ಟರ್ ಫಾರ್ಮ್ ಆರ್ಡರ್ ಆಫ್ ಎ ಲಿಸ್ಟ್ ಎಲಿಮೆಂಟ್ಸ್ ಹ್ಯಾಸ್ ನೋ ರಿಲೆವೆನ್ಸ್. ಎಲಿಮೆಂಟ್ಸ್ ಈಸ್ ನಾಟ್ ಜನರಲಿ ರಿಪೀಟೆಡ್ ವೈಲ್ ರೈಟಿಂಗ್ ದ ಸೆಟ್. ಎಲಿಮೆಂಟ್ಸ್ ಯಾವತ್ತೂ ರಿಪೀಟೆಡ್ ಆಗಿರಬೇಕು, ಇದು ರಿಪೀಟ್ ಆಗಿರಬಾರ್ದು. 1 ಅನ್ನೋದು ಇನ್ನೊಂದು ಸರಿ ಬರಬಾರ್ದು. 1 2 3 4 5 6 ಅಂತ ಗ್ರ್ಯಾಜುವಲ್ ಆಗಿ ಹೋಗಬೇಕು, ಹೊತ್ತು ರಿಪೀಟೆಡ್ ಆಗಬಾರದು. ಓಕೆ, ಸೆಟ್ ಬಿಲ್ಡರ್ ಫಾರ್ಮ್. ಇನ್ ದಿಸ್ ಮೆಥಡ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಹ್ಯಾವ್ ಎ ಸಿಂಗಲ್ ಕಾಮನ್ ಪ್ರಾಪರ್ಟಿ. ಈ ಮೆಥಡಲ್ಲಿ
ಸೆಟ್ ಹ್ಯಾವಿಂಗ್ ಎ ಸಿಂಗಲ್ ಕಾಮನ್ ಪ್ರಾಪರ್ಟಿ, ಒಂದೇ ಕಾಮನ್ ಪ್ರಾಪರ್ಟಿ ಇರಬೇಕು. ಸೆಟ್ ಆಫ್ ಆಲ್ ಓವಲ್ಸ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್, ಅಂದರೆ ಎಕ್ಸ್ ಫ್ರಮ್ ಎಕ್ಸ್ ಈಸ್ ಎ ಓವೆಲ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್. ಅಂದರೆ ಇಲ್ಲಿ ಏನಂತ ಬರೀತೀವಿ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ವಿಚ್ ಡಿವೈಡೆಡ್ 42. ಅಂದರೆ ಇದರಲ್ಲಿ 42 ಯಾವ್ದು ಬರುತ್ತೋ ಅದನ್ನೆಲ್ಲ ಸೆಟ್ಟಲ್ಲಿ ಬರಿತೀವಿ, ಬ್ರೇಸಸಲ್ಲಿ ಕಾಮ ಹಾಕೋ. ಇಲ್ಲಿ ಬ್ರೇಸಸ್ ಯೂಸ್ ಮಾಡಬೇಕು, ಬಟ್ ಕಾಮ ಯೂಸ್ ಮಾಡೋಂಗಿಲ್ಲ, ಎಲಿಮೆಂಟ್ಸ್ ಬರೆಯೋಂಗಿಲ್ಲ. ಏನಂತ ಬರೀಬೇಕು, ಎಕ್ಸ್ ಫ್ರಮ್ ಎಕ್ಸ್ ಈಸ್ ಓವೆಲ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ ಅಂತ ಬರೀಬೇಕು. ದ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಲೈಸ್ ಬಿಟ್ವೀನ್ 3 and 10. ಅಂದರೆ ಎಕ್ಸ್ ಫ್ರಮ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್, ದೆನ್ 3 ಈಸ್ ಲೆಸ್ ದೆನ್ ಎಕ್ಸ್, ಲೆಸ್ ದೆನ್ 10 ಅಂತ ಒಳಗಡೆ ಇರುತ್ತೆ.